ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಸಾಮಾನ್ಯವಾಗಿ ಯಾವುದೇ ದೇಶ ತಾನು ಗಡಿ ಹಂಚಿಕೊಳ್ಳುವ ತನ್ನ ಪಕ್ಕದ ದೇಶದ ಜೊತೆ ಶತ್ರುತ್ವವನ್ನು ಹೊಂದಿರುತ್ತೆ. ಹಾಗೆ ಆ ದೇಶದ ಮತ್ತೊಂದು ಬದಿಯಲ್ಲಿ ಗಡಿ ಹಂಚಿಕೊಳ್ಳುವ ದೇಶ ಇರುತ್ತಲ್ಲ, ಅದನ್ನ ಈ ಬದಿಯ ಗಡಿಯಲ್ಲಿನ ದೇಶ ಮಿತ್ರನನ್ನಾಗಿ ಮಾಡ್ಕೋಬೇಕು. ಇದು ಆಚಾರ್ಯ ಚಾಣಕ್ಯರ ಅರ್ಥಶಾಸ್ತ್ರದಲ್ಲಿ ಹೇಳಿರೋ ಮಾತು. ಈಗ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ದ್ವೇಷ ಇದೆ. ಹಾಗೆ ಪಾಕಿಸ್ತಾನ ಹಾಗೂ ಆಫ್ಘನಿಸ್ತಾನಗಳ ನಡುವೆ ಕೂಡ ಸಂಬಂಧ ಸರಿ ಇಲ್ಲ. ಪಾಕಿಸ್ತಾನದ ಮೇಲೆ ಹೆಚ್ಚು ಕಡಿಮೆ ಆಫ್ಘನಿಸ್ತಾನ ಒಂದು ಯುದ್ಧವನ್ನೇ ಘೋಷಿಸೋದಕ್ಕೆ ಮುಂದಾಗ್ತಾ ಇದೆ. ಈ ಸಂದರ್ಭದಲ್ಲಿ ಭಾರತ ಮತ್ತು ಆಫ್ಘನಿಸ್ತಾನದ ಸಂಬಂಧಗಳು ಗಟ್ಟಿಯಾಗ್ತಾ ಹೋಗ್ತಾ ಇವೆ. ಅಲ್ಲಿನ ವಿದೇಶಾಂಗ ಸಚಿವರ ಜೊತೆ ಭಾರತದ ವಿದೇಶಾಂಗ ಇಲಾಖೆಯ ನಿಯೋಗವೊಂದು ದುಬೈಯಲ್ಲಿ ಮಾತುಕತೆಗಳನ್ನು ನಡೆಸಿದೆ. ಸಂಬಂಧ ಸುಧಾರಣೆಗೆ ಮತ್ತು ಸಂಬಂಧಗಳನ್ನು ಗಟ್ಟಿಗೊಳಿಸಿಕೊಳ್ಳೋ ಪ್ರಯತ್ನಗಳಲ್ಲಿ ನಡೀತಾ ಇವೆ. ಗೆಳೆಯರೆ, ಇಲ್ಲಿ ಭಾರತ ತಾಲಿಬಾನಿ ಆಡಳಿತಕ್ಕೆ ಅಧಿಕೃತ ಮಾನ್ಯತೆಯನ್ನೇನು ಕೊಟ್ಟಿಲ್ಲ. ಹಾಗಂತ ಆಫ್ಘನಿಸ್ತಾನವನ್ನ ತಾಲಿಬಾನಿಗಳಲ್ಲದೆ ಬೇರೆ ಯಾವುದೋ ಪ್ರಜಾಪ್ರಭುತ್ವ ಸೆಕ್ಯುಲರ್ ಸರ್ಕಾರ ಬಂದು ಆಳಲಿ ಅಂತ ಬಯಸ್ತಾ ಕೂತ್ಕೊಳ್ಳೋದು ಬುದ್ಧಿವಂತಿಕೆ ಕೂಡ ಅಲ್ಲ. ಅಲ್ಲಿ ಸದ್ಯಕ್ಕೇನಿದೆ ಅದೇ ವಾಸ್ತವ. ಅದನ್ನ ಅರ್ಥ ಮಾಡ್ಕೋಬೇಕು, ಮುಂದಕ್ಕೆ ಹೋಗ್ತಾ ಇರಬೇಕು. ಈಗ ಭಾರತ ಆ ಕೆಲಸವನ್ನು ಮಾಡ್ತಾ ಇದೆ. ತಾಲಿಬಾನ್ ಸರ್ಕಾರಕ್ಕೆ ಮಾನ್ಯತೆಯನ್ನ ಕೊಡದೇನು ಸಂಬಂಧಗಳನ್ನ ಗಟ್ಟಿ ಮಾಡಿಕೊಳ್ಳೋ ಪ್ರಯತ್ನವನ್ನು ಮುಂದುವರಿಸ್ತಾ ಇದೆ. ಅದರ ಭಾಗವಾಗಿ ಭಾರತೀಯ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಆಫ್ಘನಿಸ್ತಾನದ ಹಂಗಾಮಿ ವಿದೇಶಾಂಗ ಸಚಿವ ಮುತ್ತಕಿಯನ್ನ ದುಬೈಯಲ್ಲಿ ಭೇಟಿ ಮಾಡಿ ಮಾತುಕತೆಗಳನ್ನು ನಡೆಸಿದ್ದಾರೆ. ಎರಡೂ ದೇಶಗಳು ದ್ವಿಪಕ್ಷೀಯ ಸಂಬಂಧ ವೃದ್ಧಿ, ವ್ಯಾಪಾರ ವೃದ್ಧಿಯ ಬಗ್ಗೆ ಚರ್ಚೆಗಳನ್ನು ಮಾಡಿವೆ. ಭಾರತ ನಮ್ಮ ಅತ್ಯಂತ ನಂಬುಗೆಯ ಪಾಲುದಾರ ದೇಶ ಅಂತ ಆಫ್ಘನಿಸ್ತಾನ ಹೇಳಿದೆ. ಅದರ ಬೆನ್ನಲ್ಲೇ ಪಾಕಿಸ್ತಾನದಲ್ಲಿ ಸಣ್ಣ ಕಂಪನ ಕೂಡ ಶುರುವಾಗ್ತಾ ಇದೆ. ಗೆಳೆಯರೆ, ಇಲ್ಲಿ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಆಫ್ಘನಿಸ್ತಾನ ಯಾಕೆ ತುಂಬಾನೇ ಬೇಕಾಗುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಅದನ್ನು ಹೊರತುಪಡಿಸಿ ಕೂಡ ಅಲ್ಲಿ ಭಾರತದ ಒಂದಷ್ಟು ಹಿತಾಸಕ್ತಿಗಳಿವೆ. ಅದೇನು ಅನ್ನೋದನ್ನು ನೋಡೋ ಪ್ರಯತ್ನವನ್ನ ಮಾಡೋಣ. ಆಫ್ಘನಿಸ್ತಾನ ಒಂದು ಕಾಲಕ್ಕೆ ಗಾಂಧಾರ ಅಂತ ಕರೆಸಿಕೊಳ್ತಾ ಇದ್ದ ದೇಶ. ವೇದಕಾಲೀನ ಇತಿಹಾಸದಿಂದ ಇವತ್ತಿನವರೆಗೆ ಆಫ್ಘನಿಸ್ತಾನದ ಜೊತೆ ಭಾರತಕ್ಕೆ ಸಿಹಿ ಮತ್ತು ಕಹಿ ಎರಡೂ ರೀತಿಯ ಸಂಬಂಧಗಳು ಇದ್ದೇ ಇವೆ. ಆಫ್ಘನಿಸ್ತಾನ ಭಾರತಕ್ಕೆ ಪಶ್ಚಿಮದ ದಾಳಿಗಳನ್ನು ತಡೆಯುವ ಕೋಟೆಯಂತೆ ಕೆಲಸ ಮಾಡ್ತಾ ಇದ್ದ ದಿನಗಳಿದ್ವು. ಆನಂತರ ಆಫ್ಘನ್ ನೆಲಕ್ಕೆ ಇಸ್ಲಾಂ ಬಂತು. ಅದಾದ ನಂತರ ಅಲ್ಲಿನ ಅರಸರು ಭಾರತದ ಮೇಲೆ ದಾಳಿ ಮಾಡೋದು, ಭಾರತವನ್ನು ದೋಚೋದು ಶುರುವಾಯಿತು. ಘಜನಿ ಘೋರಿಗಳಿಂದ ಹಿಡಿದು ಅಹಮದ್ ಶಾ ಅಬ್ದಾಲಿಯವರೆಗೆ ಸಾಕಷ್ಟು ಆಫ್ಘನ್ ದಾಳಿಕೋರರನ್ನ ಭಾರತ ಎದುರಿಸಬೇಕಾಗಿ ಬಂತು. ಬ್ರಿಟಿಷರು ಭಾರತವನ್ನು ಆಳೋ ಸಮಯಕ್ಕೆ ಆಫ್ಘನಿಸ್ತಾನವನ್ನು ರಷ್ಯಾ ಹಾಗೂ ಬ್ರಿಟಿಷ್ ಇಂಡಿಯಾ ನಡುವಿನ ಬಫರ್ ಝೋನ್ ಥರ ಮಾಡಲಾಯಿತು. ಆ ಮೂಲಕ ಅಲ್ಲಿಂದ ಹೆಚ್ಚು ಅಪಾಯಗಳಾಗದ ಹಾಗೆ ಬ್ರಿಟಿಷರು ನೋಡಿಕೊಂಡ್ರು. ಜೊತೆಗೆ ಅಲ್ಲಿನ ಪಶ್ತೂನಿ ಬುಡಕಟ್ಟು ಜನಾಂಗವನ್ನು ಡ್ಯುರಾಂಡ್ ಲೈನ್ ಮೂಲಕ ಇಬ್ಬಾಗ ಮಾಡಿ ಅವರ ಶಕ್ತಿಯನ್ನು ಕುಂದಿಸೋ ಕೆಲಸವನ್ನು ಕೂಡ ಬ್ರಿಟಿಷರು ಅತ್ಯಂತ ಬುದ್ಧಿವಂತಿಕೆಯಿಂದ ಮಾಡಿದರು. ಇನ್ನು ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಪಾಕಿಸ್ತಾನ ರಚನೆ ಆದ ನಂತರ ಆಫ್ಘನಿಸ್ತಾನ ಹಾಗೂ ಪಾಕಿಸ್ತಾನಗಳ ನಡುವೆ ಗಡಿ ಸಂಘರ್ಷ ಶುರುವಾಯಿತು. ಆ ಸಂದರ್ಭದಲ್ಲೂ ಭಾರತ ಆಫ್ಘನಿಸ್ತಾನದ ಜೊತೆಗಿನ ಸಂಬಂಧಗಳನ್ನು ಉತ್ತಮವಾಗಿ ಇಟ್ಟುಕೊಂಡಿತ್ತು. ಆಫ್ಘನ್ ನೆಲದ ಮೇಲೆ ರಷ್ಯಾ ಆಧಿಪತ್ಯ ಸ್ಥಾಪನೆ ಮಾಡೋ ಪ್ರಯತ್ನ ಮಾಡಿತು. ಆಗ ಭಾರತ ಮತ್ತು ರಷ್ಯಾಗಳ ಸಂಬಂಧಗಳು ಗಟ್ಟಿ ಇದ್ವು. ಆ ಸಮಯದಲ್ಲೇ ಆ ನೆಲದ ಮೇಲೆ ಅಮೆರಿಕ ಕಣ್ಣು ಹಾಕ್ತು. ಅಲ್ಲಿ ಪಾಕಿಸ್ತಾನದ ನೆರವಿನಿಂದ ಮುಜಾಹಿದೀನುಗಳು ತಾಲಿಬಾನಿಗಳು ಹುಟ್ಟುಕೊಂಡ್ರು. ಆಗ ಕೂಡ ತಾಲಿಬಾನಿಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ದ ನಾರ್ದರ್ನ್ ಅಲಯನ್ಸ್ ಪಡೆಗಳಿಗೆ ಭಾರತದ ನೆರವು ಬೆಂಬಲ ಮುಂದುವರಿತಾ ಬಂತು. ಅವರಿಗೆ ಸಹಾಯ ಮಾಡಬೇಕು ಅಂತಲೇ ಭಾರತ, ರಷ್ಯಾ ಹಾಗೂ ತಜಿಕಿಸ್ತಾನಗಳು ಸೇರಿ ಒಂದು ಏರ್ ಬೇಸ್ ಅನ್ನು ಕೂಡ ತಜಕ್ನಲ್ಲಿ ಮಾಡಿಕೊಂಡಿದ್ವು. ಆದರೆ ಆಫ್ಘನಿಸ್ತಾನ ತಾಲಿಬಾನಿಗಳ ಹಿಡಿತದಲ್ಲಿತ್ತು. ಮುಂದೆ ತಾಲಿಬಾನ್ ವಿರುದ್ಧ ಅಮೆರಿಕ ಯುದ್ಧ ಸಾರ್ತಲ್ಲ, ಆಗ ಅಮೆರಿಕದ ಪಡೆಗಳಿಗೆ ಸಹಾಯ ಮಾಡಿದ್ದು ಆಫ್ಘನಿಸ್ತಾನದ ನಾರ್ದರ್ನ್ ಅಲಯನ್ಸ್ ಪಡೆಗಳು. ಆ ಪಡೆಗಳ ಹಿಂದೆ ಭಾರತ ಕೂಡ ಇತ್ತು. ಆಫ್ಘನಿಸ್ತಾನದಲ್ಲಿ ಪ್ರಜಾಪ್ರಭುತ್ವ ರಚನೆ ಆಯಿತು. ಅದು ಭಾರತದ ಜೊತೆ ಉತ್ತಮ ಸಂಬಂಧಗಳನ್ನು ಇಟ್ಟುಕೊಂಡಿತ್ತು. 20 ವರ್ಷಗಳ ನಂತರ ಅಲ್ಲಿ ಮತ್ತೆ ತಾಲಿಬಾನ್ ಆಡಳಿತ ಶುರುವಾಗಿದೆ. 2021 ಆಗಸ್ಟ್ 15 ಮತ್ತು 16ನೇ ತಾರೀಕು ಅಮೆರಿಕದ ಪಡೆಗಳು ಆಫ್ಘನಿಸ್ತಾನದಿಂದ ಎದ್ದು ಹೋದವು. ಅಲ್ಲಿನ ಸರ್ಕಾರವನ್ನು ಪದಚ್ಯುತಗೊಳಿಸಿ ತಾಲಿಬಾನ್ ಆಫ್ಘನಿಸ್ತಾನವನ್ನ ಸಂಪೂರ್ಣವಾಗಿ ತನ್ನ ಕೈಗೆ ತಗೊಳ್ತು. ಆ ನಂತರ ಅಲ್ಲಿ ಪಾಕಿಸ್ತಾನದ ಪ್ರಭಾವ ಹೆಚ್ಚಾಗುತ್ತೆ. ಪಾಕ್ ಮತ್ತು ಆಫ್ಘನಿಸ್ತಾನ ಒಂದಾಗತ್ವೆ. ಇದರಿಂದ ಭಾರತ ಸಮಸ್ಯೆಗೆ ಈಡಾಗಬೇಕಾಗತ್ತೆ ಅಂತ ಭಾವಿಸಲಾಯ್ತಾದ್ರೂ ಅಲ್ಲಿ ಹಾಗೇನೂ ಆಗಲಿಲ್ಲ. ಆಫ್ಘನಿಸ್ತಾನ ಸಹಾಯಕ್ಕಾಗಿ ಭಾರತದ ಕಡೆಗೆ ನೋಡ್ತು. ಭಾರತದ ಹೂಡಿಕೆಗಳು ಹಾಗೂ ಯೋಜನೆಗಳನ್ನು ಕಾಪಾಡೋ ಭರವಸೆಯನ್ನು ಕೊಡ್ತು. ಮತ್ತು ಭಾರತ ಕೂಡ ಆಫ್ಘನ್ ತಾಲಿಬಾನಿಗಳ ಕೈವಶ ಆದ 15 ದಿನಕ್ಕೆ ಅವರ ಜೊತೆ ಒಂದಷ್ಟು ಮಾತುಕತೆಗಳನ್ನು ಕೂಡ ಮಾಡ್ತು. ಮೊಟ್ಟ ಮೊದಲ ಬಾರಿಗೆ ಕತಾರಲ್ಲಿ ತಾಲಿಬಾನ್ನ ದೋಹಾ ಟೀಮ್ ಸದಸ್ಯ ಸ್ಟಾನಿಕ್ ಜಾಯ್ ಜೊತೆ ಭಾರತದ ಪ್ರತಿನಿಧಿಗಳ ಮಾತುಕತೆಗಳಾದವು. ಈ ಸ್ಟಾನಿಕ್ ಜಾಯ್ ಭಾರತದಲ್ಲಿ ಸೇನಾ ತರಬೇತಿಯನ್ನು ಪಡ್ಕೊಂಡು ಹೋದವನು ಮತ್ತು ಆತ ಈಗ ತಾಲಿಬಾನ್ ಸರ್ಕಾರದ ಉಪ ವಿದೇಶಾಂಗ ಸಚಿವನಾಗಿದ್ದಾನೆ. ಈ ಸ್ಟಾನಿಕ್ ಜಾಯ್ ಭೇಟಿಯ ನಂತರ ಭಾರತ ತಾಲಿಬಾನ್ ಆಡಳಿತದ ಆಫ್ಘನಿಸ್ತಾನಕ್ಕೆ ತನ್ನ ನಿಯೋಗಗಳನ್ನು, ನೆರವು ತಂಡಗಳನ್ನು, ತಾಂತ್ರಿಕ ತಂಡಗಳನ್ನು ಕಳುಹಿಸಿಕೊಡೋದಕ್ಕೆ ಮುಂದಾಯಿತು. ಆಫ್ಘನರಿಗೆ ಬೇಕಾದ ಅಕ್ಕಿ, ಆಹಾರ ಮತ್ತು ಔಷಧಗಳನ್ನು ಒದಗಿಸಿಕೊಡ್ತು. ಭಾರತ ಮತ್ತು ಆಫ್ಘನಿಸ್ತಾನದ ಸಂಬಂಧಗಳು ಸುಧಾರಣೆ ಆಗ್ತಾ ಹೋದವು.
ಆದರೆ ಅದು ಸಹಾಯಗಳಿಗಿಂತ ಹೆಚ್ಚು ಮುಂದುವರಿಲಿಲ್ಲ. ಇಲ್ಲಿ ತಾಲಿಬಾನ್ ಮಾನವ ಹಕ್ಕುಗಳ ವಿಷಯದಲ್ಲಿ ಜಗತ್ತಿನ ಯಾರ ಮಾತನ್ನು ಗೌರವಿಸ್ತಾ ಇಲ್ಲ. ಮಹಿಳೆಯರ ಹಕ್ಕುಗಳ ದಮನ ಅಲ್ಲಾಗ್ತಾ ಇದೆ. ಮಹಿಳೆಯರು ಒಬ್ಬಂಟಿಯಾಗಿ ಹೊರಬರುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅವರು ಶಾಲೆ ಕಾಲೇಜುಗಳಿಗೆ ಹೋಗೋ ಹಾಗಿಲ್ಲ. ಮೆಡಿಕಲ್ ಎಜುಕೇಶನ್ ಕೂಡ ಅವರಿಗೆ ನಿರ್ಬಂಧಿಸಲ್ಪಟ್ಟಿದೆ. ಅವರು ಹೊರಗಡೆ ಕೆಲಸಗಳನ್ನು ಮಾಡೋ ಹಾಗಿಲ್ಲ. ಇನ್ನು 10-20 ವರ್ಷ ಹೋದ್ರೆ ಅಲ್ಲಿ ಒಬ್ಬ ಲೇಡಿ ಡಾಕ್ಟರ್ ನಿಮಗೆ ಸಿಗೋದಿಲ್ಲ. ಇನ್ನು ಪುರುಷ ಡಾಕ್ಟರ್ಗಳ ಬಳಿ ಹೆಣ್ಣು ಮಕ್ಕಳು ಟ್ರೀಟ್ಮೆಂಟ್ ತಗೊಳ್ಳೋ ಹಾಗಿಲ್ಲ. ಅವರ ದೇಹವನ್ನ ಪರಪುರುಷ ನೋಡೋದನ್ನ ಇಸ್ಲಾಂ ನಿರ್ಬಂಧಿಸುತ್ತೆ. ಹೀಗಾಗಿ ಅವರಿಗೆ ಚಿಕಿತ್ಸೆ ಕೂಡ ಇನ್ನು ಮುಂದೆ ಸಿಗೋದಿಲ್ಲ. ಹೆರಿಗೆ ಮಾಡಿಸೋದಿಕ್ಕೂ ಡಾಕ್ಟರ್ಗಳು ಇರೋದಿಲ್ಲ, ಫಿಮೇಲ್ ನರ್ಸುಗಳು ಇರೋದಿಲ್ಲ. ಇನ್ನು ಈಗ ತಾಲಿಬಾನಿಗಳು ಮತ್ತಷ್ಟು ಹೊಸ ರೂಲ್ಸ್ ಅನ್ನ ತಂದಿದ್ದಾರೆ. ಅಲ್ಲಿನ ಅಡುಗೆ ಮನೆಗಳಿಗೆ ಕಿಟಕಿಗಳನ್ನ ಇಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಹೆಣ್ಣು ಮಕ್ಕಳ ದೃಷ್ಟಿ ಅಲ್ಲಿನ ಗಂಡಸರ ಮೇಲೆ ಬೀಳಬಾರದಂತೆ ಅವರ ದನಿ ಕೂಡ ಪರಪುರುಷರಿಗೆ ಕೇಳಬಾರದು. ಅವರ ಈ ವಿಚಿತ್ರ ಸ್ತ್ರೀ ಸಂರಕ್ಷಣಾ ಕಾನೂನುಗಳಿವೆ ನೋಡಿ. ಇದರ ಕಾರಣಕ್ಕೆ ಪಶ್ಚಿಮದ ದೇಶಗಳವರನ್ನ ದೂರ ಇಡ್ತಾ ಬರ್ತಾ ಇವೆ. ಅವ್ರ ಜೊತೆ ಯಾವ ದೇಶನೂ ರಾಜತಾಂತ್ರಿಕ ಸಂಬಂಧಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಗೆಳೆಯರೆ, ಈ ಪಶ್ಚಿಮಕ್ಕೆ ಆಫ್ಘನಿಸ್ತಾನದಿಂದ ಆಗಬೇಕಾಗಿರೋದಾದ್ರೂ ಏನಿದೆ ಹೇಳಿ? ಅವ್ರ ಜೊತೆ ಸ್ನೇಹ ಇದ್ರು ಇಲ್ಲದೆ ಇದ್ರು ಪಶ್ಚಿಮಕ್ಕೆ ನಷ್ಟನೂ ಇಲ್ಲ, ಲಾಭನೂ ಇಲ್ಲ. ಆದ್ರೆ ನೆರೆಹೊರೆ ದೇಶಗಳಿಗೆ ಹಾಗಾಗೋದಿಲ್ಲ. ಒಳ್ಳೆಯವರು ಕೆಟ್ಟವರು ನೆರೆ ಹೊರೆಯನ್ನ ಅನುಭವಿಸಲೇಬೇಕಾಗತ್ತೆ. ಇಲ್ಲಿ ಭಾರತ ಕೂಡ ಪಶ್ಚಿಮವನ್ನ ನೋಡಿಕೊಂಡು ಅವ್ರು ಏನ್ ಅಂದ್ಕೋತಾರೋ ಅಂತ ಸಂಕೋಚ ಪಟ್ಕೊಂಡು ಆಫ್ಘನಿಸ್ತಾನನ ದೂರ ಇಟ್ರೆ ಅಲ್ಲಿಗಾಗಲೇ ಭಾರತ ಮಾಡಿರೋ ಹೂಡಿಕೆಗಳು ವ್ಯರ್ಥ ಆಗತ್ವೆ. ಅಲ್ಲಿಗೆ ಚೈನಾ ಬಂದು ಬೇರು ಬಿಡುತ್ತೆ. ಈಗಾಗಲೇ ಅಲ್ಲಿ ರಷ್ಯಾ ಹಾಗೂ ಚೈನಾಗಳು ಹೂಡಿಕೆ ಮತ್ತು ವ್ಯಾಪಾರಗಳನ್ನ ಶುರು ಮಾಡಿ ಆಗಿದೆ. ಆಫ್ಘನಿಸ್ತಾನಕ್ಕೆ ಭಾರತ ಆಹಾರ, ಔಷಧ, ಬಟ್ಟೆ ಮುಂತಾದ ಸಹಾಯಗಳನ್ನು ಮಾಡ್ತಾ ಇದ್ರೆ ಚೈನಾ ಅಲ್ಲಿ ಮೈನಿಂಗ್ ಅಲ್ಲಿ ಹೂಡಿಕೆ ಮಾಡಿದೆ. ಆಫ್ಘನಿಸ್ತಾನದಲ್ಲಿನ ನಗರಾಭಿವೃದ್ಧಿ ಯೋಜನೆಗಳನ್ನ ಚೈನಾ ಕೈಗೆತ್ತಿಕೊಂಡಿದೆ. ಮನೆಗಳನ್ನು ಕಟ್ಟಿಕೊಡ್ತಾ ಇದೆ, ಪಾರ್ಕ್ಗಳನ್ನು ನಿರ್ಮಾಣ ಮಾಡ್ತಾ ಇದೆ. ಮೊನ್ನೆ ಅಲ್ಲಿನ ಸಚಿವನೊಬ್ಬ ಆಫ್ಘನಿಸ್ತಾನದಲ್ಲಿ ಹೂಡಿಕೆಗೆ ನಾವು ಎಲ್ಲ ಹಳೆಯ ಮಿತ್ರರನ್ನ ಪಾಲುದಾರರನ್ನ ಕರೆದ್ವಿ, ಆದ್ರೆ ಕರೆದು ಕೂಡಲೇ ಬಂದು ನಮಗೆ ಸಹಾಯ ಮಾಡಿದ್ದು ಚೈನಾ ಮಾತ್ರ ಅಂತ ಹೊಗಳಿದ್ದಾನೆ. ಇಲ್ಲಿ ಏನಾಗುತ್ತೆ, ಕಟ್ಟಿಕೊಟ್ಟ ಮನೆಗಳು ಕಣ್ಣು ಮುಂದೆ ಕಾಣ್ತಾ ಇರುತ್ತವೆ. ಹಸಿವಿಗೆ ಕೊಟ್ಟ ಅನ್ನ ತಿಂದ ಮರುಕ್ಷಣವೇ ಮರ್ತು ಹೋಗುತ್ತೆ. ಹೀಗಾಗಿ ಚೈನಾ ಮಾಡ್ತಾ ಇರೋ ಕೆಲಸಗಳು ಆಫ್ಘನಿಸ್ತಾನದ ಜನರ ಮನಸ್ಸಲ್ಲಿ ಬೇರೂರೋದಕ್ಕೆ ಶುರು ಮಾಡಿವೆ. ಹೀಗೆ ಆದ್ರೆ ಇಡೀ ಆಫ್ಘನಿಸ್ತಾನವನ್ನ ಚೈನಾ ಆವರಿಸಿಕೊಂಡು ಬಿಡುತ್ತೆ. ಈ ಹಂತದಲ್ಲಿ ಭಾರತ ಇಲ್ಲಿ ಎಚ್ಚೆತ್ತಂತೆ ಕಾಣ್ತಾ ಇದೆ. ಗೆಳೆಯರೆ, ಆಫ್ಘನಿಸ್ತಾನದಲ್ಲಿ ಭಾರತ ಸಾಕಷ್ಟು ಹೂಡಿಕೆಗಳನ್ನು ಮಾಡಿದೆ. ಅಲ್ಲಿನ ಪಾರ್ಲಿಮೆಂಟ್ ಭವನವನ್ನ ಕಟ್ಟಿಕೊಟ್ಟಿದ್ದು ಭಾರತ. ಅಲ್ಲಿ ಭಾರತ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿದೆ, ಡ್ಯಾಮ್ಗಳನ್ನು ನಿರ್ಮಿಸಿ ನೀರಾವರಿ ಹಾಗೂ ವಿದ್ಯುತ್ ಶಕ್ತಿಯ ವ್ಯವಸ್ಥೆಯನ್ನು ಮಾಡಿದೆ, ರಸ್ತೆಗಳನ್ನ ನಿರ್ಮಾಣ ಮಾಡಿಕೊಟ್ಟಿದೆ. ಭಾರತದ ಸಾಕಷ್ಟು ಹೂಡಿಕೆಗಳಲ್ಲಿವೆ. ಭಾರತದ ಬಗ್ಗೆ ಅಲ್ಲಿನ ಜನಕ್ಕೆ ಕೂಡ ಒಂದು ಪ್ರೀತಿ ಇದೆ. ಹೀಗಿರುವಾಗ ಅಲ್ಲಿ ಸರ್ಕಾರ ಬದಲಾಯಿತು ಅಂತ ಅಲ್ಲಿನ ಸಂಬಂಧಗಳನ್ನು ಬಿಟ್ರೆ ಆ ಹೂಡಿಕೆಗಳಿಂದ ಭಾರತಕ್ಕೆ ಏನ್ ಲಾಭ ಆಗಬೇಕಿತ್ತು ಅದಾಗೋದಿಲ್ಲ, ನಷ್ಟ ಆಗೋದು ಭಾರತಕ್ಕೇನೆ. ಹೀಗಾಗಿ ಭಾರತ ತಾಲಿಬಾನ್ಗೆ ಮಾನ್ಯತೆ ಕೊಡದೇ ಇದ್ರೂ ಕೂಡ ಅವರ ಜೊತೆಗಿನ ಸಂಬಂಧಗಳನ್ನ ಗಟ್ಟಿ ಮಾಡ್ಕೊಳ್ಳೋದಿಕ್ಕೆ ಹೋಗ್ತಾ ಇದೆ. ಇಲ್ಲಿ ಭಾರತ ತಾಲಿಬಾನಿಗಳನ್ನ ಜೊತೆಗೆ ಕರ್ಕೊಂಡು ಹೋಗಬೇಕು ಅಂತ ಅಂದುಕೋತಿರೋದಕ್ಕೆ ಕೂಡ ಒಂದಷ್ಟು ಕಾರಣಗಳಿವೆ. ಅದರಲ್ಲೂ ಒಂದು ಪಾಕಿಸ್ತಾನ. ಸದ್ಯಕ್ಕೆ ಪಾಕ್ ಹಾಗೂ ತಾಲಿಬಾನ್ ಸಂಬಂಧಗಳು ಕೆಟ್ಟಿವೆ. ಈ ಸಂದರ್ಭವನ್ನ ಭಾರತ ಬಳಕೆ ಮಾಡ್ಕೊಳ್ಳೋದೇ ಇದ್ರೆ ಅದು ಮೂರ್ಖತನ ಆಗತ್ತೆ. ಎರಡನೇದು, ಆಫ್ಘನಿಸ್ತಾನದ ಜೊತೆ ಗಡಿ ಹಂಚಿಕೊಳ್ಳುವ ಮತ್ತು ಸ್ವಲ್ಪ ಪ್ರಭಾವವನ್ನು ಕೂಡ ಹೊಂದಿದ್ದ ಇರಾನ್ ಈಗ ತನ್ನದೇ ಸಮಸ್ಯೆಗಳಲ್ಲಿ ಮುಳುಗಿ ಹೋಗಿದೆ. ಅವರು ಇಸ್ರೇಲ್ ದಾಳಿಗಳು ಹಾಗೂ ತಮ್ಮ ಪ್ರಾಕ್ಸಿಗಳು ನಾಶ ಆಗಿರೋದು ಈ ಜಂಜಾಟದಲ್ಲಿ ಆಫ್ಘನಿಸ್ತಾನದ ಕಡೆ ಗಮನವನ್ನ ಕಡಿಮೆ ಮಾಡಿದ್ದಾರೆ. ಇನ್ನು ತಾಲಿಬಾನ್ ಜೊತೆ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದ ರಷ್ಯಾ ಕೂಡ ಯುಕ್ರೇನ್ ಯುದ್ಧದಲ್ಲಿ ಮುಳುಗಿದೆ. ಅವರಿಗೂ ಈಗ ಈ ಕಡೆ ಗಮನ ಹರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಅಲ್ಲೀಗ ಭಾರತಕ್ಕೆ ಸಹಜವಾಗಿ ಒಂದು ದೊಡ್ಡ ಅವಕಾಶ ಒದಗಿ ಬಂದಿದೆ. ಇನ್ನು ಈ ಸಂದರ್ಭದಲ್ಲಿ ನಾನಾಗ್ಲೇ ಹೇಳಿದ ಹಾಗೆ ಚೈನಾ ಅಲ್ಲಿ ಬೇರು ಬಿಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ. ಅದನ್ನ ತಡೆಯುವ ಕೆಲಸವನ್ನು ಕೂಡ ಭಾರತ ಮಾಡಬೇಕು. ಇನ್ನು ಜನವರಿ 20ರ ನಂತರ ಅಮೆರಿಕಾದಲ್ಲಿ ಟ್ರಂಪ್ ಆಡಳಿತ ಶುರುವಾಗುತ್ತೆ. ಅದು ಆಫ್ಘನಿಸ್ತಾನದ ವಿಷಯದಲ್ಲಿ ಯಾವ ನಿರ್ಣಯಗಳನ್ನ ಕೈಗೊಳ್ಳುತ್ತೋ ಗೊತ್ತಿಲ್ಲ. ಅಷ್ಟರಲ್ಲಿ ಭಾರತ ತನ್ನ ಸ್ಥಾನವನ್ನಲ್ಲಿ ಗಟ್ಟಿ ಮಾಡ್ಕೋಬೇಕು ಮತ್ತು ಪಾಕಿಸ್ತಾನದ ಆಟಗಳು ಅಲ್ಲಿ ನಡೆಯದ ಹಾಗೆ ನೋಡ್ಕೋಬೇಕು. ಇಲ್ಲಿ ಇನ್ನೂ ಪಾಕಿಸ್ತಾನದ ಆಟಗಳೇನು ಗೆಳೆಯರೆ? ಈ ಆಫ್ಘನಿಸ್ತಾನ ತಾಲಿಬಾನಿಗಳ ಕೈಗೆ ಸಿಕ್ಕಾಗ ಭಾರತಕ್ಕಿದ್ದ ಏಕೈಕ ಆತಂಕ ಅಂದ್ರೆ ಭಾರತ ವಿರೋಧಿ ಉಗ್ರ ಸಂಘಟನೆಗಳು ಅಲ್ಲಿ ಆಶ್ರಯವನ್ನ ಪಡ್ಕೊಳ್ಳುತ್ತವೆ ಮತ್ತು ಆ ನೆಲ ಹಾಗೂ ಅಲ್ಲಿನ ಜನ ಭಾರತದ ವಿರುದ್ಧ ಬಳಕೆ ಆಗ್ತಾರೆ ಅನ್ನೋದು. ಈಗ ಕೂಡ ಅಂಥ ಅವಕಾಶಗಳಲ್ಲಿಲ್ಲ ಅಂತೇನಲ್ಲ. ಅದಕ್ಕೆ ಪಾಕಿಸ್ತಾನ ಬೇಕು ಅಂತಲೂ ಅಲ್ಲ. ಇಸ್ಲಾಂ ಅನ್ನೋದು ಅಲ್ಲಿ ತಾಲಿಬಾನಿಗಳನ್ನ ಭಾರತದ ವಿರುದ್ಧ ನಿಲ್ಲಿಸಬಹುದು. ಹಾಗಾಗದಂತೆ ನೋಡ್ಕೋಬೇಕು ಅಂದ್ರೆ ಆಫ್ಘನಿಸ್ತಾನದಲ್ಲಿ ಭಾರತದ ಪ್ರೆಸೆನ್ಸ್ ಇರಬೇಕಾಗತ್ತೆ. ಇನ್ನು ಆಫ್ಘನಿಸ್ತಾನದ ಮೂಲಕ ಪಾಕಿಸ್ತಾನದ ಮೇಲೆ ಕಣ್ಣಿಡೋದಕ್ಕೆ, ನಾಳೆ ಅಗತ್ಯ ಬಿದ್ದರೆ ಬಲೂಚರಿಗೆ ಸಹಾಯ ಮಾಡೋದಕ್ಕೆ ಕೂಡ ಭಾರತಕ್ಕೊಂದು ವಿಂಡೋ ಬೇಕಾಗತ್ತೆ. ಅದನ್ನ ಆಫ್ಘನಿಸ್ತಾನ ಒದಗಿಸಿ ಕೊಡ್ತಾ ಇದೆ. ಇನ್ನು ಆಫ್ಘನಿಸ್ತಾನದ ಆಮದು ಮತ್ತು ರಫ್ತು ವಹಿವಾಟುಗಳ ಮೇಲೆ ಕೂಡ ಭಾರತ ತನ್ನ ಪ್ರಭಾವವನ್ನು ಹೊಂದುವ ಪ್ರಯತ್ನವನ್ನು ಮಾಡ್ತಾ ಇದೆ. ಅದಕ್ಕಾಗಿ
ಪಾಕಿಸ್ತಾನದ ಬಂದರುಗಳನ್ನು ಅಂದರೆ ಕರಾಚಿ ಅಥವಾ ಗ್ವಾದಾರ್ ಬಂದರುಗಳನ್ನು ಹೊರತುಪಡಿಸಿ ಚಾಬಹಾರ್ ಬಂದರಿನ ಮೂಲಕ ವ್ಯಾಪಾರ ವಹಿವಾಟುಗಳನ್ನು ಮಾಡೋ ಬಗ್ಗೆ ಕೂಡ ಎರಡೂ ದೇಶಗಳ ನಡುವೆ ಮಾತುಕತೆಗಳಾಗಿವೆ. ಇನ್ನು ತಾಲಿಬಾನ್ ವಿದೇಶಾಂಗ ಸಚಿವ ಮುತ್ತಕಿ ಭಾರತದ ನೆರವನ್ನ ಹೊಗಳಿದ್ದಾಗಿದೆ, ಭಾರತಕ್ಕೆ ಧನ್ಯವಾದಗಳನ್ನು ತಿಳಿಸಿದ್ದೂ ಆಗಿದೆ. ಸಂಬಂಧಗಳಿನ್ನಷ್ಟು ಗಟ್ಟಿಯಾಗಲಿ, ಭಾರತದ ಹಿತಾಸಕ್ತಿಗಳನ್ನು ಕಾಪಾಡುವ ಬದ್ಧತೆಯನ್ನು ನಾವು ತೋರಿಸ್ತೀವಿ ಅಂತ ಪ್ರಾಮಿಸ್ ಮಾಡಿ ಕೂಡ ಆಗಿದೆ. ಇನ್ನು ಈ ಸಂದರ್ಭದಲ್ಲೂ ಭಾರತ ಅಲ್ಲಿನ ಹೆಣ್ಣು ಮಕ್ಕಳು ಹಾಗೂ ಮಕ್ಕಳ ಸ್ವಾತಂತ್ರ್ಯದ ಬಗ್ಗೆ ತನ್ನ ಕಾಳಜಿ ಮತ್ತು ಕಳಕಳಿಯನ್ನು ವ್ಯಕ್ತಪಡಿಸಿದೆ. ಇದನ್ನು ತಾಲಿಬಾನಿಗಳು ಎಷ್ಟು ತಗತಾರೋ ಗೊತ್ತಿಲ್ಲ, ಆದ್ರೆ ನಾವು ಅವರ ಸ್ತ್ರೀ ದೌರ್ಜನ್ಯದ ವಿರುದ್ಧ ಇದ್ದೀವಿ ಅನ್ನೋ ಸಂದೇಶವನ್ನ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಭಾರತ ಕೊಡ್ತಾ ಇದೆ. ಇದು ಕೂಡ ಒಂದು ರಾಜತಂತ್ರದ ಭಾಗ. ಹಾಗೆ ಮೊನ್ನೆ ಪಾಕಿಸ್ತಾನ ಆಫ್ಘನಿಸ್ತಾನದ ಮೇಲೆ ನಡೆಸಿದ ವಾಯುದಾಳಿಯನ್ನು ಕೂಡ ಭಾರತ ತೀವ್ರವಾಗಿ ಖಂಡಿಸಿದೆ. ಇನ್ನು ಈ ಭೇಟಿ ಪಾಕಿಸ್ತಾನದ ಎದೆಗೆ ಕಾರ ಹಚ್ಚಿದ ಅನುಭವವನ್ನು ಕೊಡ್ತಾ ಇದ್ರೆ ಅಚ್ಚರಿ ಪಡಬೇಕಾಗಿಲ್ಲ. ನೋಡ್ತಾ ಇರಬೇಕಿದ್ರೆ ಪಾಕಿಸ್ತಾನದ ಮೇಲೆ ತಾಲಿಬಾನ್ ಹಾಗೂ TTP ದಾಳಿಗಳು ಹೆಚ್ಚಾಗ್ತಾ ಹೋಗುತ್ತವಲ್ಲ, ಆಗ ಇದರ ಹಿಂದೂ ಭಾರತ ಇದೆ, ಭಾರತವೇ TTP ಮೂಲಕ ನಮ್ಮ ಮೇಲೆ ದಾಳಿ ಮಾಡಿಸ್ತಾ ಇದೆ ಅಂತ ಈ ಪಾಕಿಸ್ತಾನಿಗಳು ಊಳಿಡೋದಕ್ಕೆ ಶುರು ಮಾಡದೇ ಇದ್ರೆ ಕೇಳಿ. ಇದು ಗೆಳೆಯರೆ ಆಫ್ಘನಿಸ್ತಾನದ ತಾಲಿಬಾನಿ ವಿದೇಶಾಂಗ ಸಚಿವನ ಜೊತೆ ಭಾರತದ ವಿದೇಶಾಂಗ ಕಾರ್ಯದರ್ಶಿ ಹಾಗೂ ಅವರ ತಂಡದ ವಿಶೇಷ ಸಭೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.